ಚಮುಲ್ನಲ್ಲಿ ಐಸ್ ಕ್ರೀಂ ಘಟಕ ನಿರ್ಮಾಣದ ವಿರುದ್ಧ ಕೆಲವರು ಪ್ರಚಾರಕ್ಕಾಗಿ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ರೈತರು ಯಾರು ಕಿವಿ ಕೊಡಬಾರದು ಎಂದು ಚಮುಲ್ ಅಧ್ಯಕ್ಷ ನಂಜುಂಡಸ್ವಾಮಿ ಅವರು ಮನವಿಯನ್ನ ಮಾಡಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಐಸ್ ಕ್ರೀಂ ಘಟಕ ನಿರ್ಮಾಣಕ್ಕೆ ಹಿಂದಿನ ಅಧ್ಯಕ್ಷರ ಅವಧಿಯ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆಯಾಗಿದ್ದಂತ ಅವರು ಉದ್ದೇಶಪೂರ್ವಕವಾಗಿ ಅಪಪ್ರಚಾರವನ್ನ ಮಾಡಿದ್ದಾರೆ. ಇಲ್ಲ ಸಲ್ಲದ ಆರೋಪವನ್ನ ಮಾಡುವುದು ಅವರಿಗೆ ಶೋಭೆಯಲ್ಲ. ಪ್ರಚಾರಕ್ಕಾಗಿ ಅಪಪ್ರಚಾರವನ್ನ ಮಾಡಿದ್ದಾರೆ. ಇದರ ಬಗ್ಗೆ ರೈತ ಸಂಘದವರಿಗೆ ಸರಿಯಾಗಿ ಮಾಹಿತಿ ಗೊತ್ತಿಲ್ಲ. ಅಪಪ್ರಚಾರ ಮಾಡುವವರಿಗೆ ಉತ್ತರ ಕೊಡಲು ಸಿದ್ಧ ಎಂದಿದ್ದಾರೆ. ಚಮುಲ್ ಐಸ್ ಕ್ರೀಂ ಫ್ಯಾಕ್ಟರಿ ಮಾಡೋದು ಒಕ್ಕೂಟ ರೈತರ ಜಿಲ್ಲೆಯ ಅಭಿವೃದ್ಧಿಗೆ ಪೂರಕವಾಗಿರುತ್ತೆ. ನಮ್ಮಲ್ಲಿ ಆಯ್ಕೆ ಮಾಡಿ ಕಳಿಸಿರುವಂತಹ ಹಾಲು ಉತ್ಪಾದಕರ ರೈತರ ಹಿತ ಕಾಪಾಡಲು ನಾವು ಸಿದ್ಧರಾಗಿರುತ್ತೇವೆ. ರಾಜ್ಯದಲ್ಲಿ 16 ಒಕ್ಕೂಟಗಳಿದ್ದು ಚಮುಲ್ 8ನೇ ಸ್ಥಾನದಲ್ಲಿದೆ. ನಾವು 7-8 ವರ್ಷದಿಂದ ಈ ಮಟ್ಟಕ್ಕೆ ಬಂದಿದ್ದೇವೆ. ನಮ್ಮಲ್ಲಿ ಪೇಡ, ಲಸಿ, ಮಜ್ಜಿಗೆ, ತುಪ್ಪ ಮಾಡ್ತೇವೆ. ಇವೆಲ್ಲ ಉತ್ಪನ್ನಗಳಿಂದ ಲಾಭ ಇದೆ. ಬರೀ ಹಾಲು ಒಕ್ಕೂಟದಿಂದ ಲಾಭ ಕಡಿಮೆ ಇರುತ್ತದೆ. ಹಾಲಿನ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ರೈತರಿಗೆ ಒಳ್ಳೆಯ ದರ ಕೊಟ್ಟಿದ್ದೇವೆ. ಅನೇಕ ಸೌಲಭ್ಯಗಳಿವೆ. ವಿಮೆ ಸೌಲಭ್ಯ, ಆಕಸ್ಮಿಕವಾಗಿ ರೈತ ಮೃತಪಟ್ಟರೆ 15,000 ಧನ ಸಹಾಯ ವಿತರಣೆ, ರೈತರ ಹೆಣ್ಣು ಮಕ್ಕಳಿಗೆ ವಿದ್ಯಾರ್ಥಿ ನಿಲಯ ಸೌಲಭ್ಯ, ಮೆಕ್ಕೆಜೋಳ ಸೇರಿದಂತೆ 10 ಸೌಲಭ್ಯಗಳನ್ನು ಕೊಡ್ತೇವೆ ಎಂದರು. ರೈತರ ಹಣದಿಂದ ಐಸ್ ಕ್ರೀಂ ಫ್ಯಾಕ್ಟರಿ ಮಾಡಲ್ಲ. ಐಸ್ ಕ್ರೀಂ ಘಟಕ ಮಾಡಲು 50 ಕೋಟಿ ರೂಪಾಯಿ ಬೇಕಾಗುತ್ತೆ. ಕೇಂದ್ರ ಸರ್ಕಾರದಿಂದ 5 ಕೋಟಿ ಬರಬಹುದು. ಕೆಎಂಎಫ್ 10 ಬಡ್ಡಿ ರಹಿತ ಸಾಲ ಕೊಡಬಹುದು. ಬ್ಯಾಂಕ್ನಲ್ಲಿ ಚಮುಲ್ ವತಿಯಿಂದ 17 ಕೋಟಿ ಠೇವಣಿಯನ್ನು ಮಾಡಲಾಗಿದೆ. ಅಲ್ಲದೆ ಮೂಲಭೂತ ಸೌಕರ್ಯಗಳಿವೆ. 8.50 ಕೋಟಿ, ಒಟ್ಟು 26 ಅದೇ ಬರುತ್ತದೆ. ಕೇಂದ್ರ ಸರ್ಕಾರ ಕೆಎಂಎಫ್ನಿಂದ 15 ಕೋಟಿ, ಒಟ್ಟು 41 ಕೋಟಿ ಇದೆ. ಇನ್ನೂ ಸಾಲ ಮಾಡಬೇಕಾಗಬಹುದು. ಒಂದು 20 ಕೋಟಿ, ಒಂದು 15 ಕೋಟಿ ಅಂತ ಹಂತವಾಗಿ ತೆಗೆದುಕೊಳ್ತೇವೆ. ಸಾಲವನ್ನು ಐಸ್ ಕ್ರೀಂ ಘಟಕ ಮಾಡಿದ್ದು 18 ತಿಂಗಳ ನಂತರ ಸಾಲ ಕಟ್ಟಲಾಗುವುದು. ತಕ್ಷಣವೇ ಸಾಲ ಕಟ್ಟಬೇಕು ಏನಿಲ್ಲ. ನಮ್ಮಲ್ಲಿ ಮಾರುಕಟ್ಟೆ ಚೆನ್ನಾಗಿದೆ. ಕೇರಳ, ತಮಿಳುನಾಡು, ಮೈಸೂರು ಇದೆ. ಈಗಾಗಲೇ ಮೈಸೂರು 2,000 ಬರುತ್ತದೆ. ನಮ್ಮಲ್ಲಿ 750 ಇದೆ. ಕೇರಳ 2,000 ಇದೆ. ತಮಿಳುನಾಡು ಇದೆ. ಹೆಚ್ಚು ಕಮ್ಮಿ 7,500 ಬೇಡಿಕೆ ಇದ್ದು 10,000 ಲೀಟರ್ ಬಳಕೆ ಆಗ್ತಿದೆ. ಐಸ್ ಕ್ರೀಮ್ನಿಂದಾಗಿ ಹೆಚ್ಚಿನ ಲಾಭ ಇದೆ. ಇನ್ನು ಲಾಭವನ್ನು ರೈತರಿಗೆ ಹಂಚಿಕೆ ಮಾಡಲಾಗುವುದು. ಅಪಪ್ರಚಾರ ಯಾರು ಕೂಡ ಕಿವಿ ಕೊಡಬಾರ್ದು. ಪತ್ರಿಕಾಗೋಷ್ಠಿಯಲ್ಲಿ ಚಮುಲ್ ನಿರ್ದೇಶಕರಾದ HS ನಂಜುಂಡಸ್ವಾಮಿ, ಪ್ರಸಾದ್, ಸುನೀಲ್, ಶೀಲಾಪುಟ್ಟ ರಂಗಶೆಟ್ಟಿ, ಕಮರವಾಡಿ ರೇವಣ್ಣ, HS ಬಸವರಾಜು, ಸದಾಶಿವಮೂರ್ತಿ, ಮಹದೇವಸ್ವಾಮಿ, ಸಾಹುಲ್ ಅಹಮದ್ ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡ ನಾಯಕ, ಚಾಮರಾಜನಗರ. ಜಿಲ್ಲಾ ರೈತ ಸಂಘ ಹಸಿರು ಸೇನೆಯವರು ಇತ್ತೀಚೆಗೆ ನಮ್ಮ ಚಾಮರಾಜನಗರ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟದ ಬಗ್ಗೆ ಅಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ಐಸ್ ಕ್ರೀಂ ಘಟಕದ ಬಗ್ಗೆ ಅದರ ವಿಚಾರವಾಗಿ ಹಲವಾರು ಒಂದು ಜಿಲ್ಲಾ ಈ ಒಂದು ಸಭಾಂಗಣದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಆ ವಿಚಾರದ ಬಗ್ಗೆ ಸಾಕಷ್ಟು ಒಂದು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದ್ದಾರೆ. ಅದರ ವಿಚಾರವಾಗಿ ಇವತ್ತು ನಾವು ಕೂಡ ನಮ್ಮ ಒಕ್ಕೂಟದ ವತಿಯಿಂದ ಅಧ್ಯಕ್ಷರು ಮತ್ತು ನಮ್ಮ ಇತರ ಎಲ್ಲ ನಮ್ಮ ನಿರ್ದೇಶಕರುಗಳು ಈ ಒಂದು ಜಿಲ್ಲಾ ಪತ್ರಕರ್ತರ ಒಂದು ಇದರಲ್ಲಿ ನಮಗೆ ಸಂದೇಶವನ್ನು ಕೊಡೋದಕ್ಕೋಸ್ಕರ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಜಿಲ್ಲಾ ಪತ್ರಕರ್ತರಿಗೂ ಕೂಡ ನಮ್ಮ ಚಾಮರಾಜನಗರ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟದ ವತಿಯಿಂದ ಸ್ವಾಗತವನ್ನು ಕೋರ್ತಾ ಈ ವಿಚಾರವಾಗಿ ನಮ್ಮ ಅಧ್ಯಕ್ಷರು ಎಲ್ಲ ವಿಚಾರಗಳನ್ನ ಸುಲಲಿತವಾಗಿ ತಿಳಿಸ್ಕೊಡುವಂಥ ವಿಚಾರವನ್ನು ಮಾಡ್ತಾರೆ ಅಂತ ನಮ್ಮ ಎಲ್ಲರಿಗೂ ನಮಸ್ಕಾರ. ದೂರದರ್ಶನ ಮತ್ತು ಪತ್ರಿಕಾ ಮಾಧ್ಯಮಿತರಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರತಕ್ಕಂಥ ಗುಂಡ್ಲುಪೇಟೆ ಜಿಲ್ಲಾ ಸಹಕಾರ ಯೂನಿಯನ್ನ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಆದಂಥ ನಂಜುಂಡ ಪ್ರಸಾದ್ ಅವರು ಬಂದಿದ್ದಾರೆ. ಹಾಗೆ ಗುಂಡ್ಲುಪೇಟೆ ಇನ್ನೊಬ್ರು ನಮ್ಮ ನಿರ್ದೇಶಕರಾದಂಥ MD ಬ್ಯಾಂಕ್ ಉಪಾಧ್ಯಕ್ಷರು ಮತ್ತು ಚಾಮುಲ್ ನಿರ್ದೇಶಕರಾದಂಥ ಸುನೀಲ್ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಅಧ್ಯಕ್ಷನ
ನಿರ್ದೇಶಕರಾದಂಥ ರೇವಣ್ಣ ಅವರು ಬಂದಿದ್ದಾರೆ. ನಮ್ಮ ಜಿಲ್ಲೆಯ ಮಹಿಳಾ ನಿರ್ದೇಶಕಿಯಾದಂಥ ಶೀಲಾ ಪುಟ್ಟರಾಯ ಶೆಟ್ಟಿ ಅವರು ಬಂದಿದ್ದಾರೆ. ಆಗ ಚಾಮರಾಜನಗರದ ನಮ್ಮ ನಿರ್ದೇಶಕರು ಹಿರಿಯರು ಆದಂಥ ಬಸವರಾಜ್ ಅವರು ಬಂದಿದ್ದಾರೆ. ಹಾಗೂ ಸ್ನೇಹಿತರಾದ ಇನ್ನೊಬ್ರು ನಿರ್ದೇಶಕರಾದಂಥ ಸದಾಶಿವಮೂರ್ತಿ ಅವರು ಬಂದಿದ್ದಾರೆ. ಹಾಗೂ ಹನೂರು ಭಾಗದ ಹಿರಿಯ ನಿರ್ದೇಶಕರಾದಂಥ ಮಾದೇಶ್ವಾಮಿ ಅವರು ಬಂದಿದ್ದಾರೆ. ಹಾಗೂ ಇನ್ನೊಬ್ಬರು ನಿರ್ದೇಶಕರು ಸ್ನೇಹಿತರಾದಂಥ ರಾಹುಲ್ ಅವರು ಬಂದಿದ್ದಾರೆ. ಇವತ್ತಿನ ಇವತ್ತಿನ ಈಗ ನಾವು ಒಂದು 7-8 ದಿನದಿಂದ ನೋಡ್ತಾ ಇದ್ದೀವಿ. ಇವತ್ತು ಪತ್ರಿಕೆಗಳಲ್ಲಿ ಮತ್ತು ವಾಟ್ಸಾಪ್ಗಳಲ್ಲಿ ಈ ಐಸ್ ಕ್ರೀಮ್ ನ ಘಟನೆಯನ್ನ ಮಾಡಬಾರ್ದು, ತುಂಬಾ ಸಾಲ ಮಾಡ್ಕೊಂಡು ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಕೆಲವು ಪತ್ರಿಕೆಗಳಲ್ಲಿ ವಾಟ್ಸಾಪ್ಗಳಲ್ಲಿ ಕೆಲವು ಬಂದಿದೆ. ಇದು ತಪ್ಪು ಮಾಹಿತಿಗಳು ಹೋಗ್ತಾ ಇದ್ದಾವೆ. ಯಾಕಂದ್ರೆ ಇವತ್ತು 465 ಸೊಸೈಟಿಗಳಿವೆ ಇಡೀ ಜಿಲ್ಲೆಯಲ್ಲಿ, ಪ್ರಾಥಮಿಕ ಸಹಕಾರ ಸಂಘಗಳಿವೆ. ಅವ್ರಿಗೆ ತಪ್ಪು ಮಾಹಿತಿ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀವಿ. ಉದ್ದೇಶ ಇಷ್ಟೇ, ಇವತ್ತು 40 ಕೋಟಿ 50 ಕೋಟಿ ಸಾಲ ಮಾಡಿ ಇವರು ಐಸ್ ಕ್ರೀಮ್ ಫ್ಯಾಕ್ಟರಿ ಮಾಡ್ತಾವ್ರೆ, ಹಳೆ ಸಾಲ ಇದೆ, ಇವ್ರು ಯಾವ ರೀತಿ ತೀರಿಸ್ತಾರೆ, ರೈತರಿಗೆ ಅನ್ಯಾಯ ಆಗುತ್ತೆ ಅಂತ ಅವರು ಕೆಲವರು ಹೇಳಿದ್ದಾರೆ. ಬಟ್ ಆದ್ರಿಂದ ಯಾವುದೇ ಕಾರಣ ಇಲ್ಲ. ಯಾಕಂತಂದ್ರೆ ಇವತ್ತು ನಾವು ನಮ್ಮ ಐಸ್ ಕ್ರೀಮ್ ಘಟಕವನ್ನು ಓಪನ್ ಮಾಡಬೇಕು ಅಂತಂದ್ರೆ ನಿಜ 50 ಕೋಟಿ ಬೇಕಾಗುತ್ತೆ. ಅದ್ರ ಪರವಾಗಿ ನಾವು ಇವಾಗ ನಮ್ಮಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಒಂದು 5 ಕೋಟಿ ಬರ್ಬೋದು, ಮತ್ತು ನಮ್ಮ KMF ಕಡೆಯಿಂದ 10 ಕೋಟಿ ಬಡ್ಡಿ ರೈತ ಸಾಲ ಬರ್ಬೋದು. ಅನುದಾನ ಒಂದು ಸ್ವಲ್ಪ ಕೊಡ್ಬೋದು, ಒಂದು 10 ಅದೊಂದು 10 ಇದೊಂದು 15 ಕೋಟಿ ಬರ್ಬೋದು. ಹಾಗೆ ನಮ್ಮಲ್ಲಿ ಫಿಕ್ಸೆಡ್ ಬ್ಯಾಂಕ್ ಅಲ್ಲಿ ನಮ್ಮ ಒಕ್ಕೂಟದ ವತಿಯಿಂದ 17 ಕೋಟಿ 70 ಲಕ್ಷ ಫಿಕ್ಸೆಡ್ ಸುತ್ತ ನೀಡಿದ್ವಿ ನಮ್ಮ ಒಕ್ಕೂಟದ ಪರವಾಗಿ. ಅದಲ್ಲದೆ ಮೂಲಭೂತ ಸೌಕರ್ಯ ಒಳಗೆ 8.5 ಕೋಟಿ ಇಟ್ಟಿದ್ವಿ. ಒಟ್ಟು 26 ಕೋಟಿ ಅದೇ ಬರ್ತದೆ. 26 ಕೋಟಿ ಮತ್ತು ಇದೊಂದು 5 ಒಂದು 10 40 ಕೋಟಿ ನಮ್ಗೆ ಬರೋಂತದ್ದೇ ನಮ್ಮಲ್ಲಿ ಆಲ್ರೆಡಿ. ಬಟ್ ಇನ್ನು ಸಾಲ ಮಾಡಬೇಕಾಗಿರೋದೆಷ್ಟು? ಇನ್ನು 20 ಕೋಟಿ ಒಂದು 15 ಕೋಟಿ ಅದು ಇದೊಂದು ಹಂತವಾಗಿ ನಾವು ತಗೋತಿದ್ದೀವಿ ಅದನ್ನ ಸಾಲ. ಅದು ಸಾಲ ತಗೊಳ್ಳೋ ಉದ್ದೇಶ ಏನು ಅಂತಂದ್ರೆ